ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ವಿಡಿಯೋ ಶುರು ಮಾಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತಂದರೆ ಬರ್ಡ್ಸ್ಗಳಿಗೆ ಗೋಧಿ ಕೊಡೋದ್ರಿಂದ ಏನೇನು ಪ್ರಯೋಜನ ಇದೆ, ಅವು ಕೊಟ್ಟರೆ ಏನೇನು ಬೆನಿಫಿಟ್ ಆಗುತ್ತೆ ಬರ್ಡ್ಸ್ಗಳಿಗೆಲ್ಲ, ಆ ಥರ ಎಲ್ಲ ನಾನು ಇವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ಫ್ರೆಂಡ್ಸ್ ಗ್ರೂಪಿಗೆಲ್ಲ ಶೇರ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಒಳಗೂ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಆಲ್ಮೋಸ್ಟು ಗೋಧುವೆನ ಇಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಗೋಧಿ ಇಲ್ಲಿ ಇಟ್ಕೊಂಡಿದ್ದೀನಿ. ಗೋಧಿ ಏನು ಮಾಡಬೇಕು ಅಂತಂದರೆ, ನೀವು ಮೊದಲು ಸ್ಟಾರ್ಟಿಂಗ್ ಅಂಗಡಿಯಿಂದ ತರ್ತೀರಾ. ಗೋಧಿ ತಂದದಕ್ಕೆ ನೀಟಾಗಿ ಒಂದ್ಸರಿ ಫ್ರೆಶ್ ನೀರಲ್ಲಿ ತೊಳಿರಿ ಫ್ರೆಂಡ್ಸ್. ಫ್ರೆಶ್ ನೀರಲ್ಲಿ ಪೂರ್ತಿ ನೀಟಾಗಿ ತೊಳಿರಿ. ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ, ಫಸ್ಟ್ ಸ್ಟಾರ್ಟಿಂಗ್ ತಂದದಕ್ಕೆ ಒಂದು 2 ಡೇಸ್ ನೆನಾಕ್ಬೇಕು ಗೋಧುವೆನ. ಈ ಗೋಧುವೆನ 2 ಡೇಸ್ 2 ದಿವಸ ಬಿಟ್ಟು ನೆನಾಕ್ಬೇಕು ಫ್ರೆಂಡ್ಸ್. 2 ದಿವಸ ನೆನಾಕಿದರೆ ನಿಮಗೆ ಫುಲ್ಲು ಬಾಯ್ಲಾಗುತ್ತೆ ಗೋಧುವೆ. ಆಮೇಲೆ ಬೇಸಿಗೆ ಟೈಮಲ್ಲಿ ಗೋಧಿ ಹಂಗೆ ಬಾಯ್ಲಾಗಿರೋದನ್ನೇ ಕೊಡಿ. ಇನ್ನು ಚಳಿಗಾಲದಲ್ಲಿ ಏನು ಮಾಡಬೇಕು ಅಂದರೆ, ನೀವು ಗೋಧಿ ಒಂದು 2 ದಿವಸ ನೆನಾಕ್ಬಿಟ್ಟು ಮತ್ತೆ ಒಲೆ ಮೇಲೆ ಗ್ಯಾಸಿನ ಮೇಲೆ ಮತ್ತೆ ಬಾಯ್ಲ್ ಮಾಡ್ಬೇಕು ಇದನ್ನು. ಅವಾಗ ಫುಲ್ ಹೀಟ್ನೆಸ್ ಆಗುತ್ತೆ. ಈ ಮಾಮೂಲಿ ಬೇಸಿಗೆ ಕಾಲದಲ್ಲಿ ಮಾಮೂಲಿ ಕೊಟ್ಟು ನಡೆಯುತ್ತೆ ಫ್ರೆಂಡ್ಸ್. ಗೋಧಿ ಬೇಸಿಗೆ ಕಾಲದಲ್ಲಿ ಮಾಮೂಲಿ ಕೊಟ್ಟು ನಡೆಯುತ್ತೆ. ನೋಡಿ, ಇವು ಕನ್ವರ್ಸ್ಗಳು ಎಷ್ಟು ಅಡ್ಜಸ್ಟ್ ಆಗಿದ್ದಾವೆ ಅಂತ ಅಂದರೆ, ನೋಡಿ, ಅದನ್ನು ಬಿಟ್ರೆ ಇದು ಬಿಡಲ್ಲ, ಅದು ಬಿಟ್ರೆ ಅದನ್ನು ಬಿಡಲ್ಲ, ಆ ಥರ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ತುಂಬ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾವೆ. ಮೇಲ್ಗಡೆ ಕನ್ವರ್ಸ್ಗಳು ತುಂಬ ಅಡ್ಜಸ್ಟ್ ಆಗಿದ್ದಾವೆ. ನೋಡಿ, ಮೇಲ್ಗಡೆ ಕನ್ವರ್ಸ್ಗಳು ತುಂಬ ಅಡ್ಜಸ್ಟ್ ಆಗಿದ್ದಾವೆ ಫ್ರೆಂಡ್ಸ್. ಇದನ್ನು 2 ದಿವಸ ಪೂರ್ತಿ ನೆನಾಕಿ ಆಮೇಲೆ 1 ದಿವಸ ನೆನಾಕಿರ್ತಾರೆ. ಮತ್ತು ಅದೇ ನೀರಲ್ಲಿ ಇನ್ನೊಂದು ದಿವಸ ನೆನಾಕೋಗ್ಬಿಡಿ ಗೋಧುವೆನ. ಮತ್ತೆ ಹೊಸ ಫ್ರೆಶ್ ನೀರು ಹಾಕ್ಬಿಟ್ಟು ನೆನಾಕಬೇಕು. ಯಾಕಂದ್ರೆ ಇರೋ ಬ್ಯಾಕ್ಟೀರಿಯಾಸ್ಗಳು ಎಲ್ಲ ಹೋಗ್ತವೆ. ನೋಡಿ, ಪೂರ್ತಿ ಬಾಯಿಲಾಗಿದ್ದಾವೆ ಗೋಧುವೆ ನಾವು ಬರ್ಡ್ಸ್ಗಳಿಗೆಲ್ಲ ಕೊಡೋದ್ರಿಂದ ಏನು ಉಪಯೋಗ ಅಂತ ಅಂದರೆ, ಇಮ್ಯುನಿಟಿ ಪವರು, ಬರ್ಡ್ಸಲ್ಲಿ ಏನೇನು ಪವರ್ ಇರಲ್ಲ, ಇಮ್ಯುನಿಟಿ ಪವರು ಎಲ್ಲ ಹೆಚ್ಚಿಗೆ ಮಾಡುತ್ತೆ ಫ್ರೆಂಡ್ಸ್ ಗೋಧುವೆನ. ಇದನ್ನು ಡೈಲಿ ಕೊಡೋಕೋಗ್ಬಿಡಿ. ವಾರದಲ್ಲಿ 1 ದಿವಸ ಕೊಡಿ. ವಾರದಲ್ಲಿ 1 ದಿವಸ ಗೋಧುವೆ ಕೊಡಿ. ಅದರಿಂದ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಅದೇ ಮರಿಗಳಿದ್ದಾಗ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಮರಿಗಳು ಬೇಗ ಡೆವಲಪ್ಮೆಂಟ್ ಆಗ್ತವೆ. ಈಗ ಒಂದು ಮರಿ ನಿಮಗೆ ಮೊಟ್ಟೆ ಇಟ್ಟು ಅದು ಹೊರಗಡಿಕೆ ತಾನೇ ಸ್ವತಂತ್ರವಾಗಿ ಫುಡ್ ತಿನ್ಬೇಕಂದ್ರೆ ಒಂದು 45 ದಿವಸ ಆಗಬೇಕು. ಇದೇನೇ ಗೋಧುವೆ ಕೊಡೋದ್ರೆ ನಿಮಗೆ ಬೇಗ ಒಂದು 35 ಡೇಸ್ 36 ಡೇಸ್ಗಳಿಗೆ ಬೇಗ ಡೆವಲಪ್ಮೆಂಟ್ ಆಗುತ್ತೆ ಗೋಧುವೆ ಕೊಡೋದ್ರಿಂದ. ಆಮೇಲೆ ವಾರಕ್ಕೆ ಒಂದ್ಸರಿ ಕೊಡಿ. ಯಾಕಂದರೆ ಡೈಲಿ ಕೊಡೋಕೋಗ್ಬಿಡಿ. ಡೈಲಿ ಕೊಡೋದ್ರಿಂದ ಗೋಧುವೆಯಿಂದ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಬರ್ಡ್ಸ್ಗಳಿಗೆ ನಾವು ಹೆಂಗೆ ಡಯಟ್ ಮೇಂಟೈನ್ ಮಾಡೋಕ್ಕೆ ಚಪಾತಿ ಎಲ್ಲ ಮಾಡ್ಕೊಂಡು ತಿಂತೀವಿ, ಅದೇ ಥರನೇ ಬರ್ಡ್ಸ್ಗಳಿಗೂ ಅಷ್ಟೇ ಡಯಟ್ ಮೇಂಟೆನೆನ್ಸ್ ಆಗುತ್ತೆ ಫ್ರೆಂಡ್ಸ್. ನಾವು ಯಾಕಂದರೆ ಸಾಫ್ಟ್ ಫುಡ್ಗಳು ಯಥೇಚ್ಛ ಕೊಡೋದ್ರಿಂದ ನಿಮ್ಮ ಡಯಟ್ಗಳು ಗೋಧುವೆ ಕೊಡೋದ್ರಿಂದ ಡಯಟ್ ಎಲ್ಲ ಪ್ರತಿಯೊಂದು ನಿಮಗೆ ಇದಾಗುತ್ತೆ. ಮತ್ತು ಅದಕ್ಕೆ ಬರ್ಡ್ಸಲ್ಲಿ ಏನೇನು ಅದರಲ್ಲಿ ಬಾಡಿಯಲ್ಲಿ ಏನೇನು ಇರಲ್ಲ. ಆಮೇಲೆ ಇದರಿಂದ ಫುಲ್ ಬೆನಿಫಿಟ್ ಏನು ಅಂತಂದರೆ, ಬರ್ಡ್ಸ್ಗಳಿಗೆ ಇದು ಬರುತ್ತೆ, ಎಗ್ ಬೈಂಡಿಂಗ್ ಪ್ರಾಬ್ಲಮ್ಮು ಸ್ವಲ್ಪ ಬರಲ್ಲ ಬರ್ಡ್ಸ್ಗಳಿಗೆ. ಎಗ್ ಬೈಂಡಿಂಗ್ ಪ್ರಾಬ್ಲಮ್ ಜಾಸ್ತಿ ಇದೆ. ಮೊಟ್ಟೆ ಇಕ್ಕಿ ರೆಸ್ಟ್ ಕೊಡೋಲ್ಲೇ ಇದು ಮಾಡಿರ್ತೀರಲ್ಲ, ಅಂಥ ಟೈಮಲ್ಲಿ ಗೋಧುವೆಗಳು ಕೊಟ್ಟರೆ ನೀವು ಎಗ್ ಬೈಂಡಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಬರೋಲ್ಲ ಫ್ರೆಂಡ್ಸ್. ಗೋಧುವೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾವೆ ಗೋಧುವೆಗಳ. ಮಾತ್ರ 1 ದಿವಸ ನೆನಾಕ್ಬಿಟ್ಟು ಇದು ಮಾಡೋಕ್ಕೋಗ್ಬಿಡಿ. 2 ದಿವಸ ಬಾಯ್ಲ್ ಮಾಡಲೇಬೇಕು ಇದನ್ನು. 2 ದಿವಸ ಫುಲ್ಲು ಸ್ಮೂತ್ನೆಸ್ ಆಗುತ್ತೆ ಫ್ರೆಂಡ್ಸ್. ಪೂರ್ತಿ ಸ್ಮೂತ್ನೆಸ್ ಆಗುತ್ತೆ. ಹಾಗಾಗಿ ನೀವು ಕೊಡ್ಬೋದು. ನೋಡಿ ಯಾವ ಥರ ಇದೆ ಅಂತ, ಫುಲ್ಲು ಸ್ಮೂತ್ ಆಗಿದೆ ಗೋಧುವೆ. ಈಗ ಪ್ರತಿಯೊಂದು ಎಲ್ಲ ಬರ್ಡ್ಸ್ಗಳಿಗೂ ಹಾಕಬೇಕು ನಾನು. ಹಾಕೋಣ ಫ್ರೆಂಡ್ಸ್, ಹಾಕೊಂಡು ಬನ್ನಿ. ಈ ಗೋಧುವೆಗಳಿಂದ ತುಂಬ ಬೆನಿಫಿಟ್ ಇದೆ. ಆಮೇಲೆ ಜಾಸ್ತಿ ಇದನ್ನೇ ವಾರದಲ್ಲಿ ಡೈಲಿ ಒಂದು 6 ದಿವಸ ಪೂರ್ತಿ ಕೊಡೋಕೋಗ್ಬಿಡಿ. ವಾರದಲ್ಲಿ 1 ದಿವಸ ಅಂತ ಕೊಡ್ಬೋದು. ಯಾಕಂದ್ರೆ ವಾರದಲ್ಲಿ ನಾವು ಬೇರೆ ಬೇರೆ ಸಾಫ್ಟ್ ಫುಡ್ಗಳು ಕೊಡೋದ್ರಿಂದ ಇದನ್ನೇ ಡೈಲಿ ಇದು ಮಾಡೋಕೆ ಹೋಗ್ಬಾರ್ದು, ರೂಟೀನ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೆ ಹೆಂಗೆ ಯಾವ ಥರ ಆಡ್ತಿದ್ದಾವೆ ಅಂದರೆ, ಅದು ತಿನ್ನುತ್ತೆ ಅಂತ ಇದು ಬಿಡ್ತಾಯಿಲ್ಲ, ಇದು ತಿನ್ನುತ್ತೆ ಅಂತ ಅದು ಬಿಡ್ತಾಯಿಲ್ಲ. ಅಲ್ಲ ನೀವು ಆ ಥರ ಮಾಡ್ಬೋದು ಫ್ರೆಂಡ್ಸ್. ಇನ್ನೇನು ಜಾಸ್ತಿ ಇದರಿಂದ ಏನು ಬೆನಿಫಿಟ್ ಇಲ್ಲ. ಇಷ್ಟೇ ಮಾತ್ರ ಮರಿಗಳಿದ್ದಾಗ ಚೆನ್ನಾಗಿ ಕೊಡಿ. ಆಮೇಲೆ ಜಾಸ್ತಿ ಯಥೇಚ್ಛಾಗಿ ಎಷ್ಟು ಬೇಕಷ್ಟೇ, ಒಂದೊಂದು ಪೇರಿಗೆ ಇಷ್ಟಿಷ್ಟು ಕೊಟ್ಟರೆ ಸಾಕು. ನೀವು ಒಂದೊಂದು ಪೇರಿಗೆ ಇಷ್ಟಿಷ್ಟು ಕೊಟ್ಟರೆ ಸಾಕು. ಜಾಸ್ತಿ ಕೊಡೋಕೆ ಹೋಗ್ಬೇಡಿ ಗೋಧುವೆನ. ಯಾಕಂದರೆ ಜಾಸ್ತಿ ಮರಿಗಳಿದ್ದ ಒಂದು ಸ್ವಲ್ಪ ಜಾಸ್ತಿ ಕೊಡಿ. ಯಾಕಂದರೆ ತಂದೆ ತಾಯಿ ತಿಂದು ಅವ್ರ ಮರಿಗಳಿಗೂ ತಿನ್ನಿಸ್ಬೇಕಲ್ಲ. ಹಂಗೆ ಇನ್ನೂ ಮರಿ ಮಾಡಿರಲ್ಲ, ಮೊಟ್ಟೆ ಇಕ್ಕಿರಲ್ಲ ಅಂತ ಬರ್ಡ್ಸ್ಗಳಿಗೆ ಸ್ವಲ್ಪ ಕೊಟ್ಟರೆ ಸಾಕು. ತುಂಬ ಆಮೇಲೆ ವೇಸ್ಟ್ ಮಾಡ್ತವೆ. ಆಮೇಲೆ ಗೋಧುವೆಗಳು ಯಾವ ಸಾಫ್ಟ್ ಫುಡ್ನ ಕೊಟ್ಟರು ನೀವು ಆಗಲೇ ಇಮಿಡಿಯೇಟ್ಲಿ ನೈಟ್ ಹೊತ್ತು ಕ್ಲೀನ್ ಮಾಡಿಬಿಡ್ಬೇಕು. ಯಾಕೆ ಕ್ಲೀನ್ ಮಾಡ್ಬೇಕಂದ್ರೆ ಇದರಿಂದ ಒಂದು ಸ್ವಲ್ಪ ಇರುವೆಗಳು ಜಾಸ್ತಿ ಗೋಧುವೆಯಿಂದ. ಆಮೇಲೆ ಗೋಧುವೆ ಏನು ಮಾಡಬೇಕು ಅಂತ ನೀವು ನೆನಾಕ್ತಿರಲ್ಲ, ಹಿಂಗೆ ನೆನಾಕಕ್ಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನಾಕ್ಬೇಕು ಫ್ರೆಂಡ್. ಉಪ್ಪು ಹಾಕಿ ಒಂದು ಸ್ವಲ್ಪ ಸ್ವೀಟ್ ಆಗುತ್ತೆ. ಇದು ಸಪ್ಪೆ ಇರುತ್ತಲ್ವಾ, ಉಪ್ಪು ಹಾಕಿ ಒಂದು ಸ್ವಲ್ಪ ಸ್ವೀಟ್. ಜಾಸ್ತಿ ಉಪ್ಪು ಹಾಕೋಬಿಡಿ, ಸ್ವಲ್ಪ ಉಪ್ಪು ಹಾಕಿ. ಅದರಿಂದ ನಿಮಗೆ ತುಂಬ ಬೆನಿಫಿಟ್ ಇದೆ ಫ್ರೆಂಡ್ಸ್. ತುಂಬ ಮತ್ತು ಈ ಬರ್ಡ್ಸ್ಗಳು ಕನ್ವರ್ಸ್ಗಳು ತುಂಬ ಬೇಗ ಅಡ್ಜಸ್ಟ್ ಆಗ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ಯಾವ ಥರ ಆ ಥರ ಇದಕ್ಕೊಂದು ಒಳ್ಳೆ ಹೆಸರು ಕಟ್ಟಿದ್ದೀನಿ ಫ್ರೆಂಡ್ಸ್. ಮಿಂಟು ಅಂತ ಕಟ್ಟಿದ್ದೀವಿ. ಅಲ್ಲಿ ರೂಮಲ್ಲಿ ಕೂಗಿದ್ರು ಅದೇ ರೀತಿಯೇ ಬರ್ತವೆ. ನೋಡಿ, ಅದು ತಿನ್ನುತ್ತೆ ಅಂತ ಇದು ಬಿಡ್ತಾ ಇಲ್ಲ, ಇದು ತಿನ್ನುತ್ತೆ ಅಂತ ಅದು ಬಿಡ್ತಾ ಇಲ್ಲ. ನೋಡೋಣ ಇದು ಇದ್ರದ್ದು ಕನ್ವರ್ಸ್ಗಳಿಗೆ ಯಾವ ಥರ ಡೈಲಿ ಫುಡ್ ಕೊಡ್ತೀನಿ ಫ್ರೆಂಡ್. ಡೈಲಿ ಇದಕ್ಕೆ ಸಾಫ್ಟ್ ಫುಡ್ಗಳು ಕೊಡ್ತೀನಿ. ನೋಡಿ, ಇಲ್ಲೊಂದು ಪೇರ್ ಇದೆ ಅಲ್ವಾ. ನೋಡಿ ಇಲ್ಲೂ ಒಂದು ಪೇರ್ ಇದೆ ಕನ್ವರ್ಸು ಮೇಲ್ಗಡೆ. ಇದು ತುಂಬ ಒಳ್ಳೆ ಚೆನ್ನಾಗಿದೆ ಫ್ರೆಂಡ್ಸ್. ಪೇರ್ ತುಂಬ ಚೆನ್ನಾಗಿದೆ. ಈ ಥರ ಮಾಡಿ ಫ್ರೆಂಡ್ಸ್. ಗೋಧುವೆಗಳ ನೀವು ಆರಾಮಾಗಿ ಕೊಡ್ಕೋಬೋದು. ವಾರಕ್ಕೆ 1 ದಿವಸ ಕೊಟ್ಟರೆ ಸಾಕು. ಡೈಲಿ ಏನು ಕೊಡೋಕೆ ಇದು ಮಾಡೋಕೆ ಹೋಗ್ಬೇಡಿ. ವಾರಕ್ಕೆ 1 ದಿವಸ ಕೊಡಿ, ಆರಾಮಾಗಿ ಇದಾಗುತ್ತೆ ಫ್ರೆಂಡ್ಸ್.
ವಿಡಿಯೋ ಇಷ್ಟ ಲೈಕ್ ಮಾಡಿದ್ರಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.